ಹಲೋ. ನಾನು ಒಂದು ಕಾಲಿಗೆ ಕೆಳಗಿಡುವಾಗಲೇ ಅಭಿಮಾನಿಗಳು ತುಂಬ ಜನ. ಎಂತ ಗಿಫ್ಟ್ ಅಂತ ಗೊತ್ತಿಲ್ಲ, ಇವಾಗ ಓಪನ್ ಮಾಡ್ತೇನೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವ್ಲಾಗ್ ಜೊತೆ ನಾನು ಇವತ್ತು ಬಂದಿದ್ದೇನೆ. ಮೊನ್ನೆನೇ ಹೇಳಿದೆ ನಾನು ನಿನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ. ಸೊ ಹಾಗೆ ಇವತ್ತು ನಾವು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇವೆ, ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಮಾಗಡಿಯಲ್ಲಿ ಪ್ರೋಗ್ರಾಮ್ ಇರುವಂಥದ್ದು. ಆವಾಗಲೇ ರೂಮಿಂದ ಹೊರಡುವಾಗಲೇ ಎಂತ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಸೌಂಡ್ಸ್ ಎಲ್ಲ ಲೋಡ್ ಮಾಡಲಿಕ್ಕಿತ್ತು. ಹಾಗೆ ಇವಾಗ ಹೊರಟಿದ್ದೇವೆ. ನಾನು, ಸೌಜನ್ಯಕ್ಕ, ಅರವಿಂದ್ ಸರ್ ಇದ್ದೇವೆ. ಹಾಗೆ ಮೇಲ್ ಸಿಂಗರ್ ಆಗಿ ನಿತಿನ್ ಕುಮಾರ್ ಬಜಗೋಳಿ ಅವರು ಬರ್ತಾರೆ, ನಮ್ಮನ್ನು ಮಾಗಡಿಯಲ್ಲೇ ಸೇರ್ಲಿಕ್ಕಿದ್ದಾರೆ. ಸೊ ಹಾಗೆ ಇವತ್ತಿನ ಪ್ರೋಗ್ರಾಮ್ ಹೇಗಿರ್ತದೆ ಎಂತ ಅಂತೇಳಿ ಹಾಗೆ ನೋಡಿಕೊಂಡು ಹೋಗುವ ಈಗ ಫಸ್ಟ್. ಅದರ ಮೇಲೆ ಮತ್ತೆ ಈ ಕಾಂತಾರ ರೆಸ್ಟೋರೆಂಟ್. ನಾವು ಸ್ಯಾಂಡ್ವಿಚ್ ಹೇಳಿದ್ವಿ ಆಯಿತಾ. ಸೊ ಹಾಗೆ ಇವರಿಗೆ ಭಾರಿ ಇಷ್ಟ ಅಂತೆ. ಸೊ ಹಾಗೆ ಇಲ್ಲೆಲ್ಲೋ ಬಂದ್ವಿ. ನಮ್ದು ಒಂದು ಮಿರಾಕಲ್ ನೋಡಿ, ನಾವೆಲ್ಲರೂ ಸೇಮ್ ಡ್ರೆಸ್ ಬಿಡಿ, ಡ್ರೆಸ್ ಇದು ಶರ್ಟ್ ಟಿ ಶರ್ಟ್ ಎಲ್ಲರೂ ಸೇಮ್ ಹಾಕ್ತೀವಿ, ಆದ್ರೆ ಪ್ಯಾಂಟ್ ಕೂಡ ಸೇಮ್. ನಾನು ಇಲ್ಲಿ ಬಂದೆ ನೋಡಿ, ನಾನು ಫಸ್ಟ್ ತೆಗೆದಿಟ್ಟಿದ್ದೆ ಆಯಿತಾ, ಸ್ನಾನ ಎಲ್ಲ ಮಾಡಿ ಬಂದು. ಇವರು ಒಬ್ಬರು ಹೊರಗಡೆ ಹೋಗಿದ್ರು. ಹಾಗೆ ಫಸ್ಟ್ ಸೌಜನ್ಯಕ್ಕೆ ರೆಡಿ ಆದರು, ನನಗೆ ವರ್ಕ್ ಇತ್ತು ಸ್ವಲ್ಪ. ನಾನು ಮತ್ತೆ ನೋಡ್ತೇನೆ, ಅವರು ಬ್ಲ್ಯಾಕ್, ನಾನು ಬ್ಲ್ಯಾಕ್, ಅರವಿಂದ್ ಸರು ಬ್ಲ್ಯಾಕ್ ಫುಲ್ಲು. ಅವರಲ್ಲಿ ಇನ್ನೊಮ್ಮೆ ಟೀ ಕುಡಿಲಿಕ್ಕೆ ಹೋದರು. ಹಾಗೆ ಬನ್ನಿ, ಸ್ಯಾಂಡ್ವಿಚ್ ಹೇಗಿದೆ ನೋಡು. ಈಗ ಟೀ ಎಲ್ಲ ಕುಡಿದು ಹೊರಟ್ವಿ. ಇನ್ನು ಎಷ್ಟು ದೂರ ಇದೆ ಪ್ರೋಗ್ರಾಮಿಗೆ, ಅಲ್ಲಿ ಪ್ಲೇಸಿಗೆ? ಅರ್ಧ ಗಂಟೆ. ಇನ್ನು ಅರ್ಧ ಗಂಟೆ ಇದೆ ಅಂತೆ. ನೋಡುವ. ನಮ್ಮ ನಿತಿನನ್ನ ಬೆಂಗಳೂರಿಗೆ ಬಂದು ಫುಲ್ಲು ಪಾಶ್ ಆಗಿದ್ದಾರೆ. ಅವರು ಇವತ್ತು ಮಾರ್ನಿಂಗ್ ಅನಿಸುತ್ತೆ ರೀಚ್ ಆದದ್ದು. ಎಂತ ಮಾರೆ, ಕಾಲ್ ಮಾಡಿದರೆ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನಾವು 10 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೇಕಾದದ್ದು ಅರ್ಧ ಗಂಟೆ ಮಾತಾಡುವಂಥ ಇದು ಅವಸ್ಥೆ ಆಗಿದೆ. ಸೊ ಹಾಗೆ ಇವಾಗ ಪ್ರೋಗ್ರಾಮಿಗೆ ನಿತಿನನ್ನ ಬಂದರೆ ಅವರ ಇಂಗ್ಲೀಷನ್ನು ನೀವು ಕೂಡ ಕೇಳಿ, ಕಿವಿ ತಂಪಾಗಿಸ್ಕೊಳ್ಳಿ. ನೋಡಿ ಇವಾಗ ಹೋಗ್ತಾ ಇದ್ದೇವೆ. ಎಂತ ಕ್ಲಾರಿಟಿ, ನನ್ನ ಮೊಬೈಲ್ ಮೇಲೆ ನನಗೆ ಲವ್ ಆಗ್ತಾ ಉಂಟು. ಫೈನಲಿ ನಾವಿವಾಗ ಹಾಲಿಗೆ ಬಂದ್ವಿ. ಇನ್ನು ಸೌಂಡ್ಸ್ ಎಲ್ಲ ಅನ್ಲೋಡ್ ಮಾಡಬೇಕು. ನಿತಿನನ್ನ ಕೂಡ ಇಲ್ಲಿ ಬಂದಿದ್ದಾರೆ ಆಲ್ರೆಡಿ. ಹಾಗೆ ಬನ್ನಿ, ಸೌಂಡ್ಸ್ ಎಲ್ಲ ಅನ್ಲೋಡ್ ಮಾಡಿ ಅಲ್ಲಿ ಸೆಟ್ ಮಾಡುವ, ಆನಂತರ ರೆಡಿ ಆಗಬೇಕು ಪ್ರೋಗ್ರಾಮಿಗೆ. ಸೊ ಹಾಗೆ ಮತ್ತೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾವು ಇಲ್ಲಿ ಬೆಂಗಳೂರಿಗೆ ಕಾಲು ಇಟ್ಟದಷ್ಟು, ನಾನು ಒಂದು ಕಾಲಿಗೆ ಕೆಳಗಿಡುವಾಗಲೇ ಅಭಿಮಾನಿಗಳು ತುಂಬ ಜನ. ನೋಡಿ ಅಲ್ಲಿ ನೋಡು, ಅವರೆಲ್ಲ ಹೇಳಿದ್ರು ಸಾಂಗ್ ಇಡ್ತೀರಲ್ಲ, ಅಲ್ಲಿ ಕೂತವರಂತೆ. ಅವರಿಗೆ ಭಾರಿ ಖುಷಿ ಆಯಿತು. ನೋಡಿ ನಮ್ಮ ಟೀಮಲ್ಲಿ ಎಂತೆಂಥ ಜನಗಳಿದ್ದಾರೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ. ಪಾಡೋಲ್ಯತೆ. ಐ ಆಮ್ ಯುವರ್ ಬಿಗ್ ಫ್ಯಾನ್ ಬ್ರೋ. ಬಿಗ್ ಫ್ಯಾನ್, ಸ್ಮಾಲ್ ಫ್ಯಾನ್. ಹಾಲಿಗೆ ಬಂದ್ವಿ. ನಿತಿನನ್ನ ಸೆಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಸೌಂಡ್ ಬಾಕ್ಸ್ ಎಲ್ಲ ತಗೊಂಡು ಹೋಗಿ ಬಂದ್ವಿ. ಹಲೋ ಬ್ರೋ, ಬಿಗ್ ಫ್ಯಾನ್. ನಮಗೊಂದು ರೂಮ್ ಕೊಟ್ಟಿದ್ದಾರೆ ರೆಡಿ ಆಗಲಿಕ್ಕೆ ಅಂತೇಳಿ. ನನ್ನ ಗೆಟಪ್ ಈಗ ಹೀಗಿದೆ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫುಲ್. ಸೊ ಹಾಗೆ ಈಗ ರೆಡಿ ಆಗಬೇಕು, ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ನಮ್ಮನ್ನು ಲೈವಲ್ಲಿ ನೋಡಿ ಮೇಕಪ್ ತುಂಬ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ, ಕಾಮಿಡಿಗೆ ಹೇಳ್ತಾ ಇರ್ತೀರಲ್ಲ, ಅವರಿಗೋಸ್ಕರ ನನ್ನ ಫೇಸ್ ನೋಡಿ ಹೇಗಿದೆ ಅಂತ. ಈಗಷ್ಟೇ ಒಂದು ಫೇಸ್ ವಾಶ್ ಮಾಡ್ಕೊಂಡು ಬಂದದ್ದು, ಏನು ಮೇಕಪ್ ಇಲ್ಲ ನೋಡಿ, ಹೀಗೆ ಇದ್ದೀವಿ. ಎಷ್ಟು ಉಜ್ಜಿದ್ರು ಅಷ್ಟೇ, ನ್ಯಾಚುರಲ್ ಬ್ಯೂಟಿ. ಹಲೋ, ನಾನು ಫುಲ್ ರೆಡಿ ಆದೆ. ನನ್ನ ಕಣ್ಣು ಮತ್ತು ಎಂತ ಇಲ್ಲಿ ಹಣೆ ಮಾತ್ರ ಕಾಣಿಸ್ತಾ ಉಂಟಲ್ಲ. ನೋಡಿ ಹೇಗಿದೆ ನನ್ನ ಡ್ರೆಸ್. ಏನು ಹೊಸತೇನಲ್ಲ ಆಯಿತಾ,
ಹಳೆ ಡ್ರೆಸ್ಸೇ, ಅದೇ ಫೇಸ್, ಏನು ಚೇಂಜಸ್ ಇಲ್ಲ. ಇಯರಿಂಗ್ ಮಾತ್ರ ನನ್ನೊಂದು ಹೊಸತ್ತಿದೆ ಆ್ಯಂಡ್ ಮತ್ತೆಂತ ಸಹ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ನಾವು ತಿಂಡಿ ತಿಂತಾ ಇದ್ದೇವೆ ಆಯಿತಾ. ಪಲಾವ್ ಮತ್ತು ಪನ್ನೀರು ಸಖತ್ತಾಗುಂಟು ನೋಡಿ. ನಿತಿನ್ ನನ್ನ ಫೇವ್ರೇಟ್ ಅಂತ ಪನ್ನೀರು, ನಂದು ಸಹ ಫೇವ್ರೇಟ್. ನನಗೆ ಭಾರಿ ಫೇವ್ರೇಟ್. ಅದೇ ಮಾಡಿದವರಿಗೆ ಒಂದು ನನ್ನ ಲೆಕ್ಕದಲ್ಲಿ ಸಿಕ್ಕರೆ ನಾನು ಬೋನಸ್ ಕೊಡ್ತೇನೆ. ಹಾಗಾದ್ರೆ ನಾನು ಇವಾಗ ಕರೆದವರನ್ನು ಹುಡುಕ್ತಾನೆ ಎಲ್ಲಿದ್ದಾರೆ ಅಂತ. ನಮ್ಮ ನಿತಿನ್ ಅವರು ಡಾಟಾ ಎಂಟ್ರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ. ಈಗಾಗಲೇ ಮಾಹಿತಿ ಎಲ್ಲ ಕಲೆ ಹಾಕ್ತಾ ಇದ್ದಾರೆ. ಸದಾ ಹೊಸತನಕ್ಕಾಗಿ ತುಡಿಯುವ ನಿತಿನ್ ಅವರಿಗೆ ಯಾರಾದ್ರೂ ಎಂತಾರು ಒಂದು ಹೊಸತು ಹೇಳಿದ್ರೆ ಟಪ್ಪ ಬಾರಿ ಅವರು ಅದು ಒಂದು ಹೊಸತು ಕಲಿಬೇಕು ಸರ್ ಅಂತ ಹೇಳ್ತಾರೆ. ಆದ್ರೆ ಹುಡುಗರು ಏನು ಹೇಳ್ಬೇಡಿ, ಎಂತ ಹೇಳಿದ್ರು ತಕೊಳ್ಳೋದಿಲ್ಲ. ಕೇವಲ ಮನೋರಂಜನೆಗಾಗಿ ಮಾತ್ರ ಇದು ಯಾವ ವ್ಯಕ್ತಿಯನ್ನು ಕಾಲ್ಪನಿಕ ಮಾತ್ರ. ಇವತ್ತೊಂದು ಖುಷಿ ಇದೆ ಮರೆ, ನಿತಿನ್ ಮಧ್ಯಾಹ್ನವೇ ಬಂದು ಸ್ಟೇಜ್ ಎಲ್ಲ ಹಾಕಿ ರೂಮ್ ಎಲ್ಲ ಸೆಟ್ ಮಾಡಿ ನೋಡಿ, ರೂಮ್ ನೋಡಿ ಗುಡಿಸಿ ಒರೆಸಿ ಎಲ್ಲ ಚಂದ ಮಾಡಿ ಇಟ್ಟಿದ್ದಾರೆ ಮರೆ ನಿತಿನ್. ಅದೊಂದು ಖುಷಿ ಆಯ್ತು. ನೆಕ್ಸ್ಟ್ ಎಲ್ಲ ಕಾರ್ಯಕ್ರಮಕ್ಕೂ ನಿತಿನ್ ನನ್ನ ಒಂದಿನ ಮೊದಲೇ ಕಳಿಸಿ ನಾವು ನಮ್ಮ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ನಾನೇ. ಇಲ್ಲಿ ನಾನು ಮತ್ತು ಸೌಜನ್ಯಕ್ಕ ಇಬ್ಬರು ಅದೇನೋ ಕಳಸ ಅದೆಲ್ಲ ಹಿಡ್ಕೊಳ್ಲಿಕ್ಕೆ ಇತ್ತು, ಹಾಗೆ ಹೋಗಿದ್ವಿ. ಯಾಕೆಂತ ಹೇಳಿದ್ರೆ ಹುಡುಗನನ್ನು ಕರ್ಕೊಂಡು ಬರ್ಲಿಕ್ಕೆ ಅಲ್ಲಿ ಅವರ ಹುಡುಗಿಯ ಕಡೆಯವರು ಎಲ್ಲ ಮೇಕಪ್ಗೆ ಹೋಗಿದ್ರಂತೆ ಹೆಂಗಸರು. ಸೊ ಹಾಗೆ ನಮ್ಮಿಬ್ಬರನ್ನು ಕರೆದ್ರು ಬರ್ಬೋದಾ ಅಂತೇಳಿ. ಸೊ ಅದಕ್ಕೆ ಜಸ್ಟ್ ಇಬ್ರು ಹೋದ್ವಿ. ಜೊತೆಗೆ ಅವರಿಗೆ ನಾವು ಶುಭಾಶಯವನ್ನ ಖಂಡಿತವಾಗಿ ಕೋರೋಣ. ಈ ಸುಂದರ ಜೋಡಿಗೆ ಶುಭಾಶಯ ಅಂತ ಯಾರು ಹೇಳ್ಬೇಡಿ, ನೀಟಾಗಿ ನಗನಗ್ತಾ ನಿಲ್ಬೇಡಿ. ಅವರನ್ನು ನೋಡಿ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಹೋಗಿ ನಿಂತ ನಂತರ ನೆನಪಾಗುತ್ತೆ. ಈ ಹುಡುಗಿ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಆಯ್ತಾ, ತುಂಬಾ ಕ್ಯೂಟ್ ಇದ್ದಾರಲ್ಲ, ಎಷ್ಟು ಇನ್ನೋಸೆಂಟ್ ನೋಡಿ ಅವರ ಫೇಸ್. ಇವಾಗ ಊಟಕ್ಕೆ ಬಂದಿದೆ, ಉಣ್ಣಕ್ಕೆ ಬಂದಿದೆ, ಅದಕ್ಕೆ ಬರುತ್ತೆ ಹಾಗೆ ಮಾತಾಡಿದ್ದು ಕೇಳಲಿಕ್ಕೆ ಇಲ್ಲ ಗೈಸ್. ಮಲಯಾಳಿ ಥರ ಕಾಣಿಸ್ತಾ ಇದ್ದೇನಲ್ಲ ನಾನು. ಇದು ಹಾಗೆ ನೋಡಂತೆ. ಸೊ ಹಾಗೆ ಇವತ್ತಿನ ಪ್ರೋಗ್ರಾಮ್ ಒಂದು ಮುಗೀತು. ನಮ್ಮ ತುಂಬ ಪರಿಚಯದವರು ಅದೇಶ್ ಚಾರ್ಮಾಡಿ ಅಂತೇಳಿ ಅವರು ಬಂದಿದ್ದರು, ಮತ್ತು ರವಿಶಾಸ್ತ್ರಿ ಅಂತ ಒಬ್ಬರು ಇದ್ದಾರೆ ಸಿಂಗರ್, ಅವರು ಕೂಡ ಬಂದಿದ್ದರು. ಪಾಯಸ ಅಂತೆ, ಪಾಯಸ ನಿತಿನ್ ಅಣ್ಣನಿಗೆ ನೋಡಿ. ಬಾಳೆ ಎಲೆ ಕ್ಲೀನ್ ಮಾಡಿಟ್ಟಿದ್ದಾರೆ, ಊಟ ಒಂದು ಚೂರು ವೇಸ್ಟ್ ಆಗಲಿಲ್ಲ. ಇವರ ತಟ್ಟೆಯಲ್ಲಿ ಸ್ವಲ್ಪ ಊಟ ವೇಸ್ಟ್ ಮಾಡ್ತಿದ್ದಾರೆ, ನನ್ನ ತಟ್ಟೆ ಕ್ಲೀನ್ ಇದೆ. ಗೊತ್ತುಂಟಾ, ನಮಗೆ ಅಜೇಶ್ ಅಣ್ಣ ಎಂಥದ್ದು ಗಿಫ್ಟ್ ಕೊಟ್ಟರು ಆಯಿತಾ. ಅಜೇಶ್ ಚಾರ್ಮಾಡಿಯವರು ಇಲ್ಲೊಂದು ಇದೆ ಗಿಫ್ಟ್, ಆ್ಯಂಡ್ ಮತ್ತು ಇದು ಫೇಸ್ ವಾಶ್ ಕೊಟ್ಟದಾಯ್ತಾ. ಅಜೇಶ್ ಅಣ್ಣನ ಜೊತೆ ಇನ್ನೊಬ್ರು ಯಾರೋ ಬಂದಿದ್ದರು, ಯಾರು ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇದು ಫೇಸ್ ವಾಶ್ ಎಲ್ರಿಗೂ ಕೊಟ್ಟರು, ನಿತಿನ್ ಅಣ್ಣನಿಗೆ, ಅರವಿಂದ್ ಸರಿಗೆ, ಸೌಜನ್ಯಕ್ಕನಿಗೆ, ನನಗೆ ಮತ್ತು ರವಿಶಾಸ್ತ್ರಿ ಸರ್ ಬಂದಿದ್ರು, ಅವರಿಗೂ ಕೊಟ್ಟರು. ನನಗೆ 2 ಕೊಟ್ಟರು, ಅರವಿಂದ್ ಸರ್ಗೆ 2 ಕೊಟ್ಟರು. ಮತ್ತು ಇದು ಎಂಥ ಗಿಫ್ಟ್ ಅಂತ ಗೊತ್ತಿಲ್ಲ, ಇವಾಗ ಓಪನ್ ಮಾಡ್ತೇನೆ ಎಂಥ ಗಿಫ್ಟ್ ಅಂತ, ಹಾಗೆ ನೋಡುವ. ಅಜೇಶ್ ಅಣ್ಣ ಇದು ವಿಡಿಯೋ ನೋಡ್ತಾರೆಲ್ಲ ಗೊತ್ತಿಲ್ಲ, ಬಟ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರ ಕಡೆಯಿಂದ. ಓ, ನಾನು ಅಂದ್ಕೊಂಡಿದ್ದೆ ಇದೇ ಇರ್ಬೋದು ಅಂತೇಳಿ. ಹಾಂ, ಥ್ಯಾಂಕ್ ಯು ಸೋ ಮಚ್. ಐಲೇಸದಿಂದ, ವಾ ಸೂಪರ್. ಐಲೇಸ ದ ವಾಯ್ಸ್ ಆಫ್ ಓಷಿಯನ್ ರಿಜಿಸ್ಟರ್ಡ್ ಒಂದು ಕಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿದೆ. ಓ, ಈ ಕಡೆ ಕೂಡ ಉಂಟು ಪ್ರಿಂಟ್, ಚೆನ್ನಾಗಿದೆ. ಐಲೇಸ
ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾವು ಪ್ರೋಗ್ರಾಮ್ ಮುಗಿಸಿ ಇವಾಗ ಹೊರಟ್ವಿ. ಇವತ್ತಿನ ಒಂದು ಪ್ರೋಗ್ರಾಮ್ ಮುಗೀತು, ಇನ್ನು ಹೋಗಬೇಕು ಮೈಸೂರಿಗೆ. ಊಟ ಎಲ್ಲ ಆಯಿತು, ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಇಲ್ಲಿ ಪ್ರೋಗ್ರಾಮ್ ಕೊಟ್ಟವರು. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಮೋಹನ್ ಕುಮಾರ್ ಅಂತ, ನಮ್ಮ ಇವತ್ತಿನ ಮದುವೆಯ ಹುಡುಗಿಯ ತಂದೆ. ಹಾಗೆ ತುಂಬ ಜನ ನಮ್ಮ ಫೇಸ್ಬುಕ್ ಲೈವ್ ವ್ಯೂವರ್ಸ್ ಇದ್ದರು, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡಿಸಿದ್ದಕ್ಕೆ. ಹಾಗೆ ಮತ್ತು ಲಾಗನ್ನು ನೋಡಿ ಎಲ್ಲರೂ ಕೂಡ, ನಾನಿನ್ನು ಲಾಗ್ ಹಾಕ್ತಾ ಇರ್ತೇನೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿ